ನಮಸ್ತೆ ಚಾಮರಾಜನಗರ. ಈ ದಿನ ನಾವು ನಮ್ಮ ಚಾಮರಾಜನಗರದ ಮೇನ್ ಸಿಟಿಯಿಂದ 12 ಕಿಲೋಮೀಟರ್ ದೂರದಲ್ಲಿರುವಂತಹ ಉಡಿಗಾಲ PHCಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಉಡಿಗಾಲ PHCಯ ವಾತಾವರಣ, ಪರಿಸರ ಸ್ನೇಹಿ ವಾತಾವರಣ ನೋಡಲಿಕ್ಕೆ ತುಂಬ ಆನಂದ ಆಗ್ತಾ ಇದೆ. ಇಲ್ಲಿ ಮೇಯ್ನ್ ನಮ್ಮ ಡಾಕ್ಟರ್ ಉಮಾರಾಣಿ ಅವರಿದ್ದಾರೆ. ಅವರು ಪರಿಸರ ಸ್ನೇಹಿ ಡಾಕ್ಟರ್ ಅಂತಾನೆ ಹೇಳ್ಬೋದು ನಾವು. ನಮಸ್ತೆ. ನಮ್ಮ ಈ ಹಸಿರು ಪಡೆ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಸ್ವಾಗತ ಕೋರ್ತೇನೆ. ಈ ಒಂದು ಔಷಧೀಯ ವನಕ್ಕೆ ಮುಖ್ಯವಾಗಿ ಪ್ರೇರಣೆ ಇಲ್ಲಿರುವಂತ ಡಾಕ್ಟರ್ ಉಮಾರಾಣಿ ಅವರು ಮತ್ತು ಇಲ್ಲಿನ ಸಿಬ್ಬಂದಿಗಳು. ನಿಮ್ಮ PHC ಸರೌಂಡಿಂಗು ಇಷ್ಟು ಚೆನ್ನಾಗಿ ಈ ಒಂದು ಜಾಗ ಯೂಸ್ ಮಾಡಿ ಔಷಧೀಯ ಸಸಿಗಳನ್ನ ನೆಟ್ಟು ಅದರಿಂದ ಒಳ್ಳೆ ಫಲ ಬರ್ತಾ ಇದೆ, ಒಳ್ಳೆ ವಾತಾವರಣ ಸೃಷ್ಟಿಯಾಗಿದೆ. ಇದಕ್ಕೆ ಏನು ಪ್ರೇರಣೆ ಇರ್ಬೋದು ನಿಮ್ಮಲ್ಲಿ? ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಉಮಾರಾಣಿ ಅಂತ ಅಂದ್ಬಿಟ್ಟು ಈ ಒಂದು ಉಡಿಗಾಲ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ನಾನು ಕಳೆದ 9 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀನಿ. ನಾನು ಬಂದಂತಹ ಸಮಯದಲ್ಲಿ ಆಚೆ ಎಲ್ಲ ಖಾಲಿ ಇತ್ತು, ಯಾವುದು ಗಿಡಗಳು ಇರಲಿಲ್ಲ. ಮತ್ತು ಮಳೆಗಾಲದಲ್ಲಿ ಕಳೆಗಳು ಬೆಳ್ಕೊಂಡು ಎಲ್ಲ ಇರ್ತಿತ್ತು. ಹಾಗಾಗಿ ಇರೋ ಜಾಗನ ಉಪಯೋಗಿಸ್ಕೊಂಡು ಒಂದು ಸ್ವಲ್ಪ ಗಿಡಗಳು ಹಾಕ್ಕೊಂಡು ತೋಟ ಮಾಡಬೇಕು ಅನ್ನೋದು ಒಂದು ಆಸೆ ಆಯಿತು. ಮೈಸೂರಿಂದ, ಶಿವಮೊಗ್ಗದಿಂದ, ಶ್ರೀಲಂಕಾದಿಂದ ಮತ್ತು ಊಟಿ, ಕೊಡೈಕೆನಾಲಿಂದ, ತಮಿಳ್ನಾಡು ಕಡೆಯಿಂದ ಎಲ್ಲ ಕಡೆಯಿಂದನೂ ನನ್ನ ಸ್ವಂತ ಹಣದಿಂದಲೇ ಗಿಡಗಳನ್ನು ತಂದು ನೆಟ್ಟು ನೀರನ್ನು ಹಾಕಿ ಗೊಬ್ಬರ ಹಾಕಿ ಸಾಕಿ ಇವಾಗ ಆ ಗಿಡಗಳೆಲ್ಲ ದೊಡ್ಡ ದೊಡ್ಡ ಮರಗಳಾಗಿ ಫಲ ಬಿಡೋ ಅಂಥದ್ದೂ ಆಗಿದ್ದಾವೆ. ಒಂಥರ ನನಗೆ ತುಂಬ ಖುಷಿ ಆಗುತ್ತೆ. ನಮ್ಮ ಸರ್ಗಳೆಲ್ಲ ಬಂದರೆ, ಏನಮ್ಮ ನಿಮ್ಮ ಹಾಸ್ಪಿಟ್ಲ್ ಕಾಡ ಥರ ಆಗೋಗಿದೆಯಲ್ಲ ಅಂತ ಖುಷಿ ಪಟ್ಕೊಂಡ್ರು. ಮೊದಲೆಲ್ಲ ತಂದಾಗ ಸಣ್ಣ ಸಣ್ಣ ಗಿಡಗಳು, ಈಗೆಲ್ಲ ಸುಮಾರು ಒಂದು 6 ವರ್ಷ ಆಗಿದೆ ಅನಿಸುತ್ತೆ ನಾನು ಗಿಡಗಳನ್ನೆಲ್ಲ ಹಾಕಿ. ಹಳೇ ಕಾಲದ ಗಿಡಗಳ ಹೆಸರುಗಳು ಕೆಲವ್ರಿಗೆಲ್ಲ ಆ ಗಿಡದ ಹೆಸರುಗಳೇ ಗೊತ್ತಿರೋದಿಲ್ಲ, ನೋಡೇ ಇರಲ್ಲ. ಅಂಥ ಕೆಲವು ಗಿಡಗಳನ್ನು ಕೂಡ ನಾನು ಇಲ್ಲಿ ಹಾಕಿ ಬೆಳೆಸ್ಕೊಂಡು ಇಟ್ಕೊಂಡಿದ್ದೀನಿ. ಒಂದು ರೀತಿಯಲ್ಲಿ ಧನ್ಯ. ಆಮೇಲೆ ನಮ್ಮ ಕಾಯಕಲ್ಪ ಪ್ರೋಗ್ರಾಮಲ್ಲಿ ಸ್ವಚ್ಛತೆಗೆ ಆದ್ಯತೆ ಕೊಟ್ಟು ಮಾಡೋಂಥ ಕಾಯಕಲ್ಪ ಪ್ರೋಗ್ರಾಮಲ್ಲೂ ಕೂಡ ನಮಗೆ ಈ ಒಂದು ಆಯುರ್ವೇದಿಕ್ ಗಿಡಗಳ ಒಂದು ವನ ಇರಬೇಕು ಅನ್ನೋ ಒಂದು ರೂಲ್ಸ್ ಕೂಡ ಮಾಡಿದ್ರು. ಔಷಧಿ ಸಸ್ಯಗಳಿರಬೇಕು ಅನ್ನೋದು ಒಂದು ಮಾಡಿದ್ರು. ಅದಕ್ಕೂ ಕೂಡ ನನಗೆ ಈ ಗಿಡಗಳಿಂದ ಅನುಕೂಲ ಆಗಿ 3 ಬಾರಿ ಕಾಯಕಲ್ಪ ಅವಾರ್ಡ್ ಕೂಡ ಬಂದಿದೆ. ಸ್ಟೇಟ್ ಲೆವೆಲ್ಲು NQS ನ್ಯಾಷನಲ್ ಅವಾರ್ಡುಗೆ ಕಾಯ್ತಾ ಇದ್ದೀವಿ. ಸ್ಟೇಟ್ ಲೆವೆಲ್ ಅವಾರ್ಡ್ ಆಗಿದೆ. ಹೀಗೆ ನಮಗೆ ಗಿಡಗಳನ್ನು ಹಾಕ್ಕೊಂಡಿರೋದ್ರಿಂದ ನಮಗೂ ಒಳ್ಳೆಯದು. ಆ ಗಿಡಗಳ ವಾಸನೆಯಿಂದ ನಮಗೂ ಕೂಡ ಒಂದು ಆಹ್ಲಾದಕರ ಒಂದು ವಾತಾವರಣವೂ ಸಿಗುತ್ತೆ. ಎಷ್ಟೋ ಕಾಯಿಲೆಗಳಿಗೆ ಅದು ಔಷಧಿ ಥರನೂ ಇದಾಗುತ್ತೆ. ಕೆಲವು ಗಿಡಗಳು ಜಸ್ಟ್ ಸುಮ್ಮನೆ ಹಿಂಗೆ ಸವರ್ಕೊಂಡು ಹೋದರೆ ಬರೋ ಸ್ಮೆಲ್ಲಲ್ಲೇ ನಮಗೆ ಕಾಯಿಲೆಗಳನ್ನು ತಡೆಗಟ್ಟೋ ಅಂಥ ಗಿಡಗಳನ್ನು ಕೂಡ ನಾವು ನೋಡ್ತೀವಿ, ಇಟ್ಕೊಂಡಿದ್ದೀನಿ ನಾನು. ಸೊ ಹೀಗಾಗಿ ನನಗೆ ಒಂಥರ ಗಿಡಗಳು ಅಂದರೆ ನನ್ನ ಪ್ರಾಣ, ನನ್ನ ಮಗು, ನನ್ನ ಪ್ರಾಣ ಥರ ನಾನು ನೋಡ್ಕೊತಾ ಇದ್ದೀನಿ. ಇದಕ್ಕೆ ನಾನೊಬ್ಬಳೇ ಕಾರಣ ಅಲ್ಲ. ನಮ್ಮ ಹಾಸ್ಪಿಟ್ಲಲ್ಲಿ ಇರ್ತಕ್ಕಂಥ ನಮ್ಮ ಗ್ರೂಪ್ ಡಿ ಆಗಿರ್ಬೋದು, ಸ್ಟಾಫ್ ನರ್ಸ್ಗಳಾಗಿರ್ಬೋದು, ನಮ್ಮ PHOಗಳಾಗಿರ್ಬೋದು, ಎಲ್ಲರೂ ಕೂಡ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಜೊತೇಲಿ ಸೇರಿಕೊಂಡು ನೀರು ಹಾಕಿ ಬೆಳೆಸಿ ಮಾಡಿರ್ತಕ್ಕಂಥ ಒಂದು ಗಿಡ. ನಮ್ಮ ಗಿಡದಲ್ಲಿ ನಾವೇ ಹಣ್ಣನ್ನು ಇವಾಗ ತಿಂತಾ ಇದ್ದೀವಿ ಅಂತಂದರೆ ಖುಷಿ ಆಗುತ್ತೆ. ಮೇಡಮ್, ನೀವು ಎಷ್ಟು ಥರ ವಿಧವಾದ ಗಿಡಗಳನ್ನ ನೆಟ್ಟಿದ್ದೀರಾ ಇಲ್ಲಿ ನಿಮ್ಮ ಹಾಸ್ಪಿಟ್ಲಲ್ಲಿ? ಈಗಾಗಲೇ ಸುಮಾರು ನಾನು ಒಂದು 45ರಿಂದ 50 ಔಷಧೀಯ ಗುಣಗಳಿಂದಂಥ ಗಿಡಗಳು ಇದ್ದಾವೆ. ಕೆಲವೆಲ್ಲ ವಾತಾವರಣಕ್ಕೆ ಹೊಂದ್ಕೊಳ್ದೆ ಒಣಗೋಗಿರೋವು ಇದ್ದಾವೆ. ಈಗ ಮತ್ತೆ ಅವನ್ನ ತರಿಸಿ ಮತ್ತೆ ಹಾಕಬೇಕು ಅನ್ನೋದು ಒಂದು ಕೂಡ ಪ್ಲಾನ್ ಇದೆ. ಇದಲ್ಲದೆ ಬೇರೆ ಕಡೆ ಎಲ್ಲಾನ ಅವಕಾಶ ಸಿಕ್ಕಿದ್ರೆ ಬೇರೆ ಕಡೆ ಪಾರ್ಕಲ್ಲೋ ಇಲ್ಲ ದೇವಸ್ಥಾನದಲ್ಲೋ ಒಳ್ಳೊಳ್ಳೆ ಔಷಧಿ ಗುಣ ಇರ್ತಕ್ಕಂಥ ಗಿಡಗಳನ್ನು ತಂದು ನೆಟ್ಟು ಒಂದು ಹಸಿರು ಸ್ನೇಹಿ ವಾತಾವರಣ ಮಾಡಬೇಕು ಅಂತ ಅದು ಒಂದು ಏಮ್ ಇಟ್ಕೊಂಡಿದ್ದೀನಿ.
ನೀವು ಔಷಧೀಯ ಗುಣ ಇರೋ ಪ್ಲಾಂಟ್ಸ್ ಅಲ್ದೇನೆ ಬೇರೆ, ಈಗ ನಾವು ಗುಲಾಬಿ ನೋಡಿದ್ವಿ, ಗಜನಿಂಬೆ ನೋಡಿದ್ವಿ, ಈ ತರನು ಸುಮಾರು ಎಲ್ಲಾ ತರದ್ ಗಿಡಗಳನ್ನು ಹಾಕಿದೀರಾ ಅಲ್ವಾ, ಮರಗಳು ಎಲ್ಲ? ಹಾಕಿದ್ದೀನಿ. ನಿಂಬೆಹಣ್ಣು ಅಂತ ನಾವು ಕೇವಲವಾಗಿ ಇದು ಮಾಡಬಾರ್ದು. ಆ ನಿಂಬೆಹಣ್ಣಲ್ಲಿ ನಾವು ವೈಟಮಿನ್ ಸಿ ಇರ್ತಕ್ಕಂಥದ್ದು ನೋಡ್ತೀವಿ. ಇವಾಗ ಸಾಮಾನ್ಯ ಆ, ರಕ್ತಹೀನತೆಯಿಂದ ಬಳಲೋರ್ಗೆ ಈ ರಕ್ತದ ಅಂಶವನ್ನು ಹೆಚ್ಚು ಮಾಡಲಿಕ್ಕೆ ನಾವು ಏನು ಮಾತ್ರೆ ಕೊಡ್ತೀವಿ, ಅದು ನಮಗೆ 100ಕ್ಕೆ 100ರಷ್ಟು ಅಬ್ಸಾರ್ಪ್ಷನ್ ಆಗಬೇಕು ಅಂತಂದರೆ ವೈಟಮಿನ್ ಸಿ ಬೇಕೇ ಬೇಕಾಗುತ್ತೆ. ಓಕೆ. ಸೊ ಅದರಿಂದ ನಾವು ನಿಂಬೆ ಗಿಡನೂ ಹಾಕ್ಕೊಂಡಿದ್ದೀವಿ, ನಲ್ಲಿಕಾಯಿ ಗಿಡನೂ ಹಾಕಿದ್ದೀವಿ. ಜೊತೆಗೆ ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಔಷಧೀಯ ಗುಣವುಳ್ಳ ಸಸ್ಯಗಳನ್ನು ಸೇರಿಸ್ಕೊಂಡು ಬೇರೆ ಬೇರೆ ಅಲಂಕಾರಿಕ ಸಸ್ಯಗಳಾಗಿರ್ಬೋದು, ಹೂ ಗಿಡಗಳಾಗಿರ್ಬೋದು, ಬೇರೆ ಎಲ್ಲ ರೀತಿಯ ತರಕಾರಿ ಗಿಡ ಆಗಿರ್ಬೋದು, ಹಣ್ಣುಗಳ ಗಿಡ ಆಗಿರ್ಬೋದು, ಎಲ್ಲ ಸೇರಿ ಸುಮಾರು ಒಂದು 200ಕ್ಕೂ ಮೇಲೇ ಗಿಡಗಳನ್ನು ನಾವು ಹಾಕ್ಕೊಂಡಿದ್ದೀವಿ. ಈಗ ತೆಂಗಿನ ಗಿಡ ಕೂಡ ನೆಡಕ್ಕೆ ನಾವು ಒಂದು 9 ತೆಂಗಿನಕಾಯಿ ಒಟ್ಟು ಅದು ಕೂಡ ಮೊಳಕೆ ಬಂದು ಎಲೆಗಳು ಬಂದಿರೋ ಸ್ಟೇಜ್ಗೂ ಕೂಡ ಬಂದಿದೆ. ಆ ಗಿಡಗಳನ್ನು ಕೂಡ ನಾವು ನಮ್ಮ ಕ್ಯಾಂಪಸ್ ಒಳಗಡೆನೆ ಹಾಕಿ ಬೆಳೆಸೋ ಅಂತ ಪ್ರಯತ್ನ ಕೂಡ ಮಾಡ್ತಾ ಇದ್ದೀವಿ. ಎಲ್ಲಾ ವಿಧವಾದ ಗಿಡಗಳು ಇದೆ. ಅದು ಹಣ್ಣು ಹಾಕ್ಬೇಕು, ಔಷಧಿನೂ ಔಷಧಿನೂ ಹಾಕ್ಬೇಕು. ಆ ತರ ನಾವು ಎರಡು ಬೆಳೆಸ್ಕೊಂಡಿದ್ದೀವಿ. ಉಪಯೋಗವುಳ್ಳ ಸಸಿಗಳು. ಈ ಗಿಡ ನಾಗದೆಲೆ ಸೊಪ್ಪು ಅಂತ ಅಂದ್ಬಿಟ್ಟು, ಇದು ಹಳ್ಳಿಯಲ್ಲಿ ಎಲ್ಲರಿಗೂ ಚಿರಪರಿಚಿತವಾಗಿದೆ. ಇದು ಎಷ್ಟು ಕಹಿ ಇರುತ್ತೆ ಅಂತಂದರೆ ಬೇವಿನ ಎಲೆ ಬೇಕಾದರೂ ತಿಂದ್ಬಿಡ್ಬೋದು, ಆದರೆ ಈ ಎಲೆನ ಸ್ವಲ್ಪ ಟಚ್ ಮಾಡಿ ಮೂಸಿದ್ರೇ ಅಷ್ಟು ಕಹಿ ಇರ್ತದೆ. ಇದು ಶೀತ, ಜ್ವರ, ಕೆಮ್ಮು ಇದ್ದವ್ರಿಗೆ ಈ ಒಂದು ದೊಡ್ಡ ಗಿಡ ಹಿಂದೆ ಇರ್ತಕ್ಕಂಥದ್ದು ವೈಟೆಕ್ಸ್ ನಿಗುಂಡು ಅಂತ, ನೀರ್ಗುಂಡಿ ಮರ ಅಂತ ಹೇಳ್ತಾರೆ. ಈ ಗಿಡದ ಎಲೆಗಳನ್ನ ತೆಗೆದು ಜಜ್ಜಿ ಅದರ ರಸವನ್ನು ಸೈನೋಸೈಟಿಸ್ ಅಂತ ಹೇಳ್ತೀವಿ, ಆ ಒಂದು ಕಾಯಿಲೆಗೆ ಮತ್ತು ಹುಳುಕಳ್ಳಿಗೆ ಈ ಗಿಡ ಬಂದು ಜಾಯಿಕಾಯಿ ಗಿಡ ಅಂತಂದ್ಬಿಟ್ಟು, ಇದನ್ನು ನಾನು ಶಿವಮೊಗ್ಗದಿಂದ ತಂದು ಹಾಕಿರ್ತಕ್ಕಂಥದ್ದು. ಈ ಗಿಡ ಸುಮಾರು ಒಂದು 10 ಮೀಟ್ರ್ ಬೆಳೆಯುತ್ತೆ. 10 ಮೀಟ್ರ್ ಬೆಳೆದ ನಂತರ ಇದು ಫಲವನ್ನು ಕೊಡುತ್ತೆ. ಇದನ್ನು ನಾವು ಮಸಾಲೆ ಸಾಂಬಾರ್ ಪದಾರ್ಥದಲ್ಲಿ ಉಪಯೋಗಿಸ್ತೀವಿ. ಈ ಗಿಡ ಬಂದು ಪಾರಿಜಾತ ಗಿಡ ನಾವು ಹಾಕೊಂಡಿದ್ದೀವಿ. ಇದು ಆರ್ಥ್ರೈಟಿಸ್ಗೆ ತುಂಬ, ಅಂದರೆ ಕೀಲು ಮೂಳೆಗಳ ಒಂದು ನೋವಿಗೆ ತುಂಬ ಉತ್ತಮವಾದ ಗುಣ ಇದೆ ಅಂತ ಅಂದ್ಬಿಟ್ಟು, ವಾಸಿ ಮಾಡೋ ಅಂಥ ಗುಣ ಇದೆ ಅಂತ ಅಂದ್ಬಿಟ್ಟು ಇದನ್ನು ಹಾಕಿದ್ದೀವಿ. ಈ ಗಿಡ ಬಂದು ಸಂಜೀವಿನಿ ಗಿಡ ಅಂತ, ಇದನ್ನು ಶ್ರೀಲಂಕಾದಿಂದ ತರಿಸ್ಕೊಂಡು ನಾವು ಹಾಕ್ಕೊಂಡಿದ್ದೀವಿ. ಇದು ಇನ್ಸುಲಿನ್ ಪ್ಲಾಂಟ್ ಅಂತ ಅಂದ್ಬಿಟ್ಟು ಚಕ್ರಮುನಿ ಅಂತ. ಚಕ್ರಮುನಿ. ಈ ಗಿಡ ಚಕ್ರಮುನಿ ಸೊಪ್ಪು ಅಂತ ಅಂದ್ಬಿಟ್ಟು, ಇದನ್ನು ಕೂಡ ಡಯಾಬಿಟಿಕ್ಸ್ ಇರೋಂಥ ವ್ಯಕ್ತಿಗಳು ಈ ಎಲೆಯನ್ನು ಅಗೆದು ತಿನ್ನೋದ್ರಿಂದ ಶುಗರ್ ಲೆವೆಲ್ಲು ಕಡಿಮೆ ಆಗುತ್ತೆ ಅಂತ ಅಂದ್ಬಿಟ್ಟು ಆಯುರ್ವೇದಿಕಲ್ಲಿ ತಿಳಿಸಿರೋದ್ರಿಂದ ನಾವು ಈ ಗಿಡನೂ ಕೂಡ ನಾವು ತಂದು ಹಾಕ್ಕೊಂಡಿದ್ದೀವಿ. ನಾವು ಇಲ್ಲಿ ನಾವು ಬೆಳೆಸ್ತಕ್ಕಂಥ ಯಾವುದೇ ಗಿಡಕ್ಕೂ ನಾವು ಈ ಕೆಮಿಕಲ್ ಆಗಲಿ ರಾಸಾಯನಿಕ ಗೊಬ್ಬರಗಳನ್ನ ಯಾವುದನ್ನು ತಂದು ಹಾಕ್ತಾ ಇಲ್ಲ. ಇಲ್ಲಿ ಲೋಕಲಲ್ಲಿ ಸಿಗ್ತಕ್ಕಂಥ ಹಸುವಿನ ಗೊಬ್ಬರ ಇಲ್ಲ ಅಂದರೆ ಕುರಿ ಗೊಬ್ಬರವನ್ನೇ ತಂದು ನಾವು ಇಲ್ಲಿ ಎಲ್ಲ ಗಿಡಗಳಿಗೂ ಹಾಕ್ಕೊಂಡು ನೀರು ಹಾಕ್ತಾ ಇದ್ದೀವಿ. ಈ ಗಿಡ ಬಂದು ಅಪರೂಪದಲ್ಲೇ ಅಪರೂಪ ಇರ್ತಕ್ಕಂಥ ನಾಗಲಿಂಗ ಪುಷ್ಪ ಅಂತ ಅಂದ್ಬಿಟ್ಟು, ಇದನ್ನ ಕೂಡ ನಾನು ಮೈಸೂರಿಂದ ತಂದು ಇಲ್ಲಿ ಹಾಕಿ ಬೆಳೆಸಿರ್ತಕ್ಕಂಥದ್ದು. ಇದು ಬಂದು ಬಿಲ್ಪತ್ರೆ ಗಿಡ. ಬಿಲ್ಪತ್ರೆ ಗಿಡ ಸಾಮಾನ್ಯ ಯಾರೂ ಹಾಕಲ್ಲ, ದೇವಸ್ಥಾನದಲ್ಲಿ ಅಂತ ಹಾಕ್ತಾರೆ. ನಾವು ಒಂದು ಪಾರ್ಕಲ್ಲಿ ಇರಲಿ ಅಂತ ಅಂದ್ಬಿಟ್ಟು ಬಿಲ್ಪತ್ರೆ ಗಿಡ ಅಪರೂಪದ್ದು. ಅದು ತಲೆಯಲ್ಲಿ ಹೊಟ್ಟು ಹೋಗಲಿ ಅಂತಂದ್ಬಿಟ್ಟು ಹೆಣ್ಮಕ್ಳು ಬಿಲ್ಪತ್ರೆ ಕಾಯಿನ ತಗೊಂಡು ತಲೆಗುಜ್ಜಿ ಸ್ನಾನ ಮಾಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಇದು ಒಂದು ಬಿಲ್ಪತ್ರೆ ಗಿಡ ಇರಲಿ ಅಂತ ತಂದು ಹಾಕಿದ್ದು. ಈ ಗಿಡ ಬಂದು ಅಶ್ವಗಂಧ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಬೇರನ್ನು ತಗೊಂಡು ಎಲೆ ಆಗಿರ್ಬೋದು ಯಾವುದೇ ತಗೊಂಡು ಅದನ್ನು ಔಷಧಿ ಮಾಡಿ ಕಷಾಯ ಮಾಡಿ ಅದರಲ್ಲಿ ಕುಡಿಸೋದ್ರಿಂದ ಪುರುಷರಲ್ಲಿ ಅವರಿಗೆ ಶಕ್ತಿ ಜಾಸ್ತಿ ಬರುತ್ತದೆ. ಈ ಗಿಡ ಬಂದು ರಾಮಫಲ ಅಂತ ಅಂದ್ಬಿಟ್ಟು ಹಣ್ಣು ಆಗುತ್ತೆ. ಇದ್ರ ಎಲೆಯಿಂದ ಅಂದ್ಬಿಟ್ಟು ಗಾಯಗಳಿಗೆ ಮದ್ದು ಮಾಡೋ ಅಂಥದ್ದು ಎಲ್ಲ ಇರ್ತದೆ. ಇದು ನಲ್ಲಿಕಾಯಿ ಗಿಡ. ಈ ಗಿಡ ಬಂದು ಅಶೋಕ ಟ್ರೀ ಅಂತ ಅಂದ್ಬಿಟ್ಟು, ಇದರಲ್ಲಿ ಒಂಥರ ಆರೆಂಜ್ ಕಲರ್ ಫ್ಲವರ್ ಬಿಡ್ತದೆ. ಸಿಜಲ್ಫಿನೆ ಫ್ಯಾಮಿಲಿ ಇದು ಪ್ಯಾಪಿಲಿನೋಡೇಸ್ ಇದರ ಉಪಯೋಗ ಬಂದ್ಬಿಟ್ಟಿದೆ. ಮುಟ್ಟಾದಂಥ ಸಮಯದಲ್ಲಿ ಸೊಂಟ ನೋವೆಲ್ಲ ಬರ್ತದಲ್ಲ, ಆ ಒಂದು ಸೊಂಟ ನೋವು ಹೋಗಲಿಕ್ಕೆ ನಾವು ಈ ಗಿಡದ ಒಂದು ಎಲೆಯನ್ನು
ಉಪಯೋಗಿಸ್ತೀವಿ. ಈ ಗಿಡ ಬಂದ್ಬಿಟ್ಟಿದೆ ಸೀಮಾರೂಪ ಅಂತ ಅಂದ್ಬಿಟ್ಟು ಕ್ಯಾನ್ಸರ್ ಥೆರಪಿಯಲ್ಲಿ ಯೂಸ್ ಮಾಡ್ತಕ್ಕಂಥ ಗಿಡ. ಇದರ ಎಲೆಗಳನ್ನು ನೆರಳಲ್ಲಿ ಒಣಗಿಸ್ಬಿಟ್ಟು ಪೌಡ್ರ್ ಮಾಡಿ ಬಿಸಿನೀರಲ್ಲಿ ಹಾಕ್ಕೊಂಡು ಕುಡಿಯೋದ್ರಿಂದ ಕ್ಯಾನ್ಸರ್ ಕಾಯಿಲೆಯನ್ನು ತಡೆಗಟ್ಟಬಹುದು, ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು ಅನ್ನೋ ಒಂದು ಇದಕ್ಕೆ ಕ್ಯಾನ್ಸರ್ ಟ್ರೀಟ್ಮೆಂಟಲ್ಲಿ ಉಪಯೋಗಿಸ್ತಕ್ಕಂಥ ಗಿಡ ಇದು ಸೀಮಾರೂಪ ಅಂತ ಅಂದ್ಬಿಟ್ಟು. ಇರ್ತಕ್ಕಂಥ ಬ್ಯಾಂಬೂ ಟ್ರೀ ಇದರಿಂದ ನಾವು ಫೈಬರ್ ಕಂಟೆಂಟ್, ಇದರ ಒಂದು ಬಿದಿರು ಕಳಲೆ ಅಂತ ಏನು ಹೇಳ್ತೀವಿ ಅದರಲ್ಲಿ ಉಪ್ಪಿನಕಾಯಿ ಮಾಡ್ತಾರೆ, ಬಿದಿರು ಕಳಲೆಯಲ್ಲಿ ಸಾಂಬಾರು ಮಾಡ್ತಾರೆ. ಹಾಗಾಗಿ ಇದು ಫೈಬರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಕಾನ್ಸ್ಟಿಪೇಷನ್ಗೆ ಒಳ್ಳೆಯದು, ವರ್ಷಕ್ಕೊಂದು ಸಲ ತಿನ್ನಲೇಬೇಕು ಅನ್ನೋದು ಹಳೆ ಕಾಲದ ಒಂದು ಪದ್ಧತಿ ಇರೋದ್ರಿಂದ ಇರಲಿ ಅಂತಂದ್ಬಿಟ್ಟು ನಾವು ತಂದು ಹಾಕ್ಕೊಂಡಿದ್ದೀವಿ. ಇದು ಬೇವಿನ ಗಿಡ, ಎಲ್ಲರಿಗೂ ಗೊತ್ತಿದೆ, ದೇವ್ರಿಗೂ ಉಪಯೋಗಿಸ್ತೀವಿ, ಔಷಧೀಯ ಸಸ್ಯವಾಗೂ ಕೂಡ ನಾವು ಇದನ್ನು ಉಪಯೋಗಿಸ್ತೀವಿ. ಎಲ್ಲ ಸಾಮಾನ್ಯ ಕಾಯಿಲೆಗೂ ಕೂಡ ನಾವು ಬೇವಿನ ಸೊಪ್ಪನ್ನು ಜಾಸ್ತಿ ಹಾಕ್ತೀವಿ. ಗಾಯ ಆದಾಗಲೂ ಹಾಕ್ತೀವಿ. ಈ ಸಾಮಾನ್ಯ ಈ ಚಿಕನ್ ಪಾಕ್ಸು, ಮೀಸಲ್ಸು ಎಲ್ಲ ಆದಾಗ ಅಮ್ಮ ಆಯಿತು ಅಂತ ಅಂದ್ಬಿಟ್ಟು ಇದರ ಒಂದು ಎಲೆಯನ್ನು ತೆಗೆದು ರುಬ್ಬಿ ಎಲ್ಲ ಗುಳ್ಳೆಗಳಿಗೂ ಗಾಯಗಳಿಗೂ ಹಚ್ಚಿ ಬೇಗ ಇದು ಆಂಟಿಸೆಪ್ಟಿಕ್ ಆಗಿ ಕೂಡ ವರ್ಕ್ ಮಾಡೋದ್ರಿಂದ ಈ ಗಿಡನ ನಾವು ಎಲ್ಲ ಕಾಯಿಲೆಗಳಿಗೂ ಕೂಡ ಉಪಯೋಗಿಸ್ತೀವಿ ನಾವು. ಕೋಚ್ ಆಗಿರ್ಬೋದು, ಶಟ್ಲ್ಕಾಕ್ ಕೋಚ್ ಆಗಿರ್ಬೋದು. ಮೊದಲು ಬಟರ್ ಫ್ರೂಟು ಜ್ಯೂಸ್ ಕುಡೀರಿ ಮೇಡಮ್ ಅಂತ ಹೇಳ್ತಾರೆ. ಇದು ಅಷ್ಟು ಪ್ರೋಟೀನ್ ಇರ್ತಕ್ಕಂಥ ಒಂದು ಎನರ್ಜಿ ಗಿವಿಂಗ್ ಫುಡ್ ಆಗಿರೋದ್ರಿಂದ ಈ ಗಿಡನೂ ಕೂಡ ನಾವು ಹಾಕ್ಕೊಂಡಿದ್ದೀವಿ. ಈ ನಮ್ಮ ಔಷಧ ಸಸ್ಯವನ್ನು ನೋಡ್ಕೊಳ್ಳೋದ್ರಲ್ಲಿ, ತಂದು ಹಾಕಿ ಎಲ್ಲ ಮಾಡೋದ್ರಲ್ಲಿ ನನ್ನ ಪಾತ್ರ ಏನು ಹೆಚ್ಚಿನದಲ್ಲ. ಇದೆಲ್ಲಕ್ಕಿಂತನೂ ಹೆಚ್ಚಾಗಿ ಅಂತಂದರೆ ತಾಯಿ ಥರ ನೋಡ್ಕೊತಾ ಇರೋದು ನಮ್ಮ ಸ್ಟಾಫ್ ನರ್ಸ್ ಆಗಿರ್ತಕ್ಕಂಥ ಸುನೀತಾ ಅವರು. ಇವರೇನೆ ಗಿಡಗಳಿಗೆ ಗೊಬ್ಬರ ಹಾಕ್ಸೋದು, ನೀರು ಹಾಕ್ಸೋದು, ಕಡ್ಡಿಗಳನ್ನ ಅದು ಇದು ತಂದರೆ ಪಾಟ್ಗಳಿಗೆ ಹಾಕಿ ನೆಟ್ಟು ಅದನ್ನು ಚೆನ್ನಾಗಿ ಚಿಗುರು ಬಂದ ಮೇಲೆ ತೊಗೊಂಬಂದು ಇಲ್ಲಿಗೆ ಹಾಕೋ ಅಂಥದ್ದು ಎಲ್ಲ ಮಾಡೋದು ಇವರು. ಗಿಡಗಳು ಮಾತ್ರ ನಾನು ತಂದುಕೊಡ್ತೀನಿ, ಮಾಡ್ತೀನಿ, ನೋಡ್ಕೊಳ್ಳೋದೆಲ್ಲ ಇವ್ರದೇ. ಈ ಕ್ರೆಡಿಟ್ ಎಲ್ಲ ಇವ್ರಿಗೆ ಹೋಗಬೇಕಾಗಿರೋದು. ಸೊ ಹೀಗಾಗಿ ನಮ್ಮ ಒಂದು ಔಷಧೀಯ ಸಸ್ಯ ವನವನ್ನು ನೋಡಿದ್ರೆ ಎಲ್ಲರಿಗೂ ಖುಷಿ ಆಗುತ್ತೆ. ಈಗ ಊರಿನ ಜನನೇ ಹೇಳ್ತಾರೆ, ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೀರಾ ಮೇಡಮ್ ನೀವು. ವೀಕ್ಷಕರೇ, ನಮ್ಮ ಡಾಕ್ಟ್ರು ಅಲೋಪತಿ ಡಾಕ್ಟರು, ಆದರೂ ಕೂಡ ಔಷಧೀಯ ಸಸಿಗಳನ್ನ ನೆಟ್ಟು ಅದನ್ನ ಮರವಾಗಿ ಬೆಳೆಸಿ ಅವರಾಗಲಿ ಅವ್ರ ಸ್ಟಾಫು ಎಲ್ಲರೂ ಒಂದುಗೂಡಿ ಈ ಲೆವೆಲ್ಲಿಗೆ ಸುಮಾರು ವರ್ಷಗಳಿಂದ ನಾವು ಒಂದು ಸಸಿ ನೆಟ್ಟು ಅದನ್ನು ದೊಡ್ಡದು ಮಾಡೋದು ತುಂಬ ಕಷ್ಟ ಇದೆ. ಅವರು ಸಾವಯವ ಗೊಬ್ಬರ ಹಾಕಿ ತಮ್ಮ ಡ್ಯೂಟಿ ಜೊತೆಗೆ ಗಿಡಗಳನ್ನೆಲ್ಲ ನೋಡಿಕೊಂಡು ತುಂಬ ಚೆನ್ನಾಗಿ ಬೆಳೆಸ್ತಾ ಇದ್ದಾರೆ. ಇವರು ಅಲೋಪತಿ ಡಾಕ್ಟರ್ ಆದರೂ ಆಯುರ್ವೇದಿಕ್ ನಾಲೆಡ್ಜ್ ಎಲ್ಲ ತಿಳ್ಕೊಂಡು ಆಯುರ್ವೇದಿಕ್ ಗಿಡಮೂಲಿಕೆಗಳಿಂದನೂ ನಾವು ಏನೇನು ಔಷಧಿ ಉಪಯೋಗಗಳಿದೆ ಅಂತ ತಿಳ್ಕೊಂಡು ಅದನ್ನೆಲ್ಲ ಮಾಡ್ತಾ ಇದ್ದಾರೆ, ಬೆಳೆಸ್ತಾ ಇದ್ದಾರೆ. ನಮ್ಮೆಲ್ಲರಿಗೂ ಇವರು ಒಂದು ಪ್ರೇರಣೆ ಅಂತ ಹೇಳೋದಕ್ಕೆ ತುಂಬ ಖುಷಿ ಆಗುತ್ತೆ. ವೀಕ್ಷಕರೇ, ತುಂಬ ಖುಷಿ ಆಗ್ತಾ ಇದೆ. ಪರಿಸರ ಪ್ರೇಮಿ, ಪರಿಸರದ ಮೇಲೆ ಇಷ್ಟೊಂದು ಕಾಳಜಿ. ಈ ಡಾಕ್ಟ್ರನ್ನ ನೋಡ್ತಾ ಇದ್ರೆ ವೈದ್ಯಕೀಯ ವೃತ್ತಿ ಅಲ್ಲದೇನೆ ಪರಿಸರ ಕಾಳಜಿ ತುಂಬ ಇಟ್ಕೊಂಡಿದ್ದಾರೆ. ನಮಗೆ ಇಂಥ ವ್ಯಕ್ತಿಗಳು ತುಂಬ ಪ್ರೇರಣೆ ನಮ್ಮ ಜೀವನದಲ್ಲಿ. ಈ ದಿನ ಅವರು ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೆ ಕೊಟ್ಟು ಅವರು ಬೆಳೆಸಿರೋಂಥ ಗಿಡಗಳು, ಮರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ನಮ್ಮ ಹಸಿರು ಪಡೆ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು.